ನಮಸ್ಕಾರ. ವೃಶ್ಚಿಕ ರಾಶಿಯ ಸ್ನೇಹಿತರೆ, 2025ರಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ, ಶಿಕ್ಷಣ, ಕುಟುಂಬ, ಪ್ರೀತಿ, ಆರೋಗ್ಯ ಮತ್ತು ಗ್ರಹಗಳ ಸಂಚಾರದ ಪರಿಣಾಮಗಳ ಬಗ್ಗೆ ಚರ್ಚಿಸುತ್ತೇನೆ. ಈ ಸಂಪೂರ್ಣ ವಿಡಿಯೋ ನೋಡಿ. ವೃಶ್ಚಿಕ ರಾಶಿಯಲ್ಲಿ ಮೇ 14ರವರೆಗೆ ಗುರುಗ್ರಹ ವೃಷಭ ರಾಶಿಯಲ್ಲಿ ಇದ್ದು ಆರ್ಥಿಕ ಸ್ಥಿರತೆ ಮತ್ತು ಲಾಭದಾಯಕ ದಿನಗಳನ್ನು ನೀಡುತ್ತೆ. ಹಾಗೆ ಮೇ ನಂತರ ಮಿಥುನ ರಾಶಿಗೆ ಪ್ರವೇಶಿಸುವುದರಿಂದ ಹಣದ ನಿರ್ವಹಣೆ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದ ಇರೋದು ತುಂಬ ಮುಖ್ಯ. ಸೂರ್ಯನ ಸಂಚಾರ ಮೇ 15ರವರೆಗೆ ವೃಶ್ಚಿಕ ರಾಶಿಗೆ ಉತ್ತಮ ವೃತ್ತಿಪರ ಅವಕಾಶಗಳನ್ನು ತರುತ್ತದೆ. ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಿ ಮತ್ತು ಹಣದ ಹೂಡಿಕೆಯಲ್ಲಿ ಜಾಗೃತರಾಗಿರಿ. ಬೃಹಸ್ಪತಿಯು ಮೇ 14ರಿಂದ ಮಿಥುನ ರಾಶಿಯಲ್ಲಿ ಪ್ರವೇಶಿಸುತ್ತಿದ್ದು ಅಧ್ಯಯನದಲ್ಲಿ ಉತ್ಸಾಹ ನೀಡುತ್ತದೆ, ಆದರೆ ಹೆಚ್ಚು ಶ್ರಮ ತೆಗೆದುಕೊಳ್ಳಬೇಕಾಗುತ್ತೆ. ಬುಧ ಮೇ ಮತ್ತು ಜೂನ್ ತಿಂಗಳಲ್ಲಿ ರಾಶಿ ಚಲನೆಯ ಪರಿಣಾಮ ವಿದ್ಯಾಭ್ಯಾಸದ ಮೇಲೆ ಒತ್ತಡ ಹೆಚ್ಚಾಗಬಹುದು. ಉತ್ತಮ ಫಲಿತಾಂಶಗಳಿಗಾಗಿ ನಿರಂತರ ಪ್ರಯತ್ನ ಮತ್ತು ಸಮಯ ನಿರ್ವಹಣೆ ಅತ್ಯಗತ್ಯ. ಶನಿಯು ವೃಶ್ಚಿಕ ರಾಶಿಗೆ ಇಳಿಮುಖವಾಗಿ ಸಂಚಾರವನ್ನು ಮಾಡ್ತಾನೆ. ಮುಖ್ಯವಾಗಿ ಕುಟುಂಬದ ಬಾಂಧವ್ಯಗಳಲ್ಲಿ ಕೆಲ ಒತ್ತಡವನ್ನು ಉಂಟು ಮಾಡಬಹುದು. ಸೂರ್ಯನ ಸಂಚಾರವು ಏಪ್ರಿಲ್ ಮತ್ತು ಮೇ ನಡುವೆ ಕುಟುಂಬದ ಸೌಹಾರ್ದತೆ ಹೆಚ್ಚಿಸುತ್ತದೆ. ಕುಟುಂಬದ ಒತ್ತಡವನ್ನು ನಿಭಾಯಿಸಲು ಸಮಯ ಕಳೆಯುವುದು ಮತ್ತು ತಾಳ್ಮೆ ವಹಿಸುವುದು ಮುಖ್ಯ. ಶುಕ್ರನು ಜೂನ್ 29ರಿಂದ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಿದ್ದು ಪ್ರೀತಿಯಲ್ಲಿರುವ ಉದ್ವಿಗ್ನತೆಯನ್ನು ತಲುಪಬಹುದು. ಕೇತು ಗ್ರಹ ಮೇ ತಿಂಗಳ ನಂತರ ಲಿಯೋ ರಾಶಿಯಲ್ಲಿರುವುದರಿಂದ ವೈವಾಹಿಕ ಸಂಬಂಧಗಳಲ್ಲಿ ಶಾಂತಿ ತಾಳುವುದು ಮುಖ್ಯ. ಸಂಬಂಧಗಳಲ್ಲಿ ಸಂವಹನ ಸ್ಪಷ್ಟವಾಗಿರಲಿ ಮತ್ತು ಸಹನೆ ಕಾಪಾಡಿಕೊಳ್ಳಿ. ಶನಿ ಮತ್ತು ಕೇತುವಿನ ಸಂಚಾರವು ಶರೀರದ ಮೇಲಿನ ಒತ್ತಡವನ್ನು ಹೆಚ್ಚಿಸಬಹುದು. ಈ ಸಂದರ್ಭದಲ್ಲಿ ಕಾಲು ನೋವು, ನಿದ್ರಾಹೀನತೆ ಮತ್ತು ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಎದುರಿಸಬಹುದು. ಆರೋಗ್ಯದ ಮೇಲಿನ ಗಮನವನ್ನು ಹೆಚ್ಚಿಸಿ ಮತ್ತು ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳುವುದು ತುಂಬ ಮುಖ್ಯ. ಈ ಸಮಸ್ಯೆಗಳ ಪರಿಹಾರಕ್ಕಾಗಿ ನೀವು ಪ್ರತಿದಿನ ಹನುಮಾನ್ ಚಾಲೀಸವನ್ನು ಪಠನ ಮಾಡಿ. ಮಂಗಳವಾರ ಮತ್ತು ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಸೇವೆಯನ್ನು ಸಲ್ಲಿಸುವುದು ತುಂಬ ಒಳ್ಳೆಯದು. ಮಹಾಲಕ್ಷ್ಮೀ ದೇವಿಗೆ ಹಾಲು ಅಭಿಷೇಕ ಮಾಡುವ ಮೂಲಕ ಶುಕ್ರವಾರದಂದು ಪೂಜೆ ಸಲ್ಲಿಸಿ. ಧನ್ಯವಾದಗಳು.